ಕೋಲ್ಕತ್ತಾ ಬೇಸ್ಡ್ ಟೆಗಾ ಇಂಡಸ್ಟ್ರೀಸ್ ಯುಎಸ್ನ ಒಂದು ಮಾಲಿಕಾಪ್ ಅನ್ನೋ ಒಂದು ಕಂಪನಿಯನ್ನ ಅಕ್ವೈರ್ ಮಾಡ್ಕೊಂಡಿದೆ. ಇಂಟ್ರೆಸ್ಟಿಂಗ್ಲಿ ಅರ್ಥ ಆಗೋದೇನು, FY25 ನಲ್ಲಿ ಟೆಗಾ ಇಂಡಸ್ಟ್ರೀಸ್ನ ರೆವಿನ್ಯೂ 1638 crores rupees ಇತ್ತು. ಆದರೆ ಮಾಲಿಕಾಪ್ನ ರೆವಿನ್ಯೂ ಸುಮಾರು 13,000 crores ರೂಪಾಯಿ ಇದೆ. ಅಂದ್ರೆ ಟೆಗಾ ಇಂಡಸ್ಟ್ರೀಸ್ ತನಗಿಂತ ಸುಮಾರು 8 ಪಟ್ಟು ರೆವಿನ್ಯೂ ಗಳಿಸುವಂತಹ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಂಡಿದೆ. ಈ ಅಕ್ವಿಸಿಷನ್ ಡೀಲ್ ನ ನೀವು ನೋಡೋದಾದ್ರೆ ವ್ಯಾಲ್ಯೂ $1.48 billion ಆಗಿದೆ ಅಂತ. ಇದು ಬೆಂಗಾಲ್ ಬೇಸ್ಡ್ ಕಂಪನಿ, ಅಂದ್ರೆ ಇದುವರೆಗಿನ ಸೆಕೆಂಡ್ ಲಾರ್ಜೆಸ್ಟ್ ಇಂಟರ್ನ್ಯಾಷನಲ್ ಬಯೋಟ್ ಆಗತ್ತೆ. 2020ರಲ್ಲಿ ಈ ಒಂದು ಹಲಾಡಿಯಾ ಪೆಟ್ರೋಕೆಮಿಕಲ್ಸ್ ನ $2.75 billion ನೀವು ನೋಡೋದಾದ್ರೆ ಲುಮೋಸ್ ಟೆಕ್ನಾಲಜೀಸ್ ಅಕ್ವಿಸಿಷನ್ ಲಾರ್ಜೆಸ್ಟ್ ಬೆಂಗಾಲ್ ಬೇಸ್ಡ್ ಅಕ್ವಿಸಿಷನ್ ಆಗಿತ್ತು. ಇದು ಇಡೀ ಅಂದ್ರೆ ಇಂಡಿಯನ್ ಕಂಪನಿಯ ಒಂದು ಲಾಸ್ಟ್ 3 ವರ್ಷಗಳ ಅತಿ ದೊಡ್ಡ US ಕಂಪನಿ ಅಕ್ವಿಸಿಷನ್ ಆಗಿದೆ. ಟೆಗಾ ಇಂಡಸ್ಟ್ರೀಸ್ ಈ ಅಕ್ವಿಸಿಷನ್ ಅನ್ನ ಅಪೋಲೋ ಫಂಡ್ಸ್ ಜೊತೆ ಸೇರ್ಕೊಂಡು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇರೋದು. ಈ ಅಕ್ವಿಸಿಷನ್ ಏನಿದೆ ಅಲ್ವಾ, ಇದು ಟೆಗಾ ಇಂಡಸ್ಟ್ರೀಸ್ ನ ಅಂದ್ರೆ ಮಾಲಿಕಾಪ್ ನಲ್ಲಿ 77% ಸ್ಟೇಕ್ ಅನ್ನ ಹೋಲ್ಡ್ ಮಾಡಿದ್ರೆ ಅಪೋಲೋ ಫಂಡ್ಸ್ 23% ಹೋಲ್ಡ್ ಮಾಡುತ್ತೆ. ಹೌದು ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಅಕ್ವಿಸಿಷನ್ ಡೀಲ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ಈ ಡೀಲ್ ಏನಿದೆ ಇದರ ಒಂದು ಬೈ ಸೈಡ್ ಅನ್ನ ನಾವು ತಿಳ್ಕೊಳ್ಳೋಣ. ಅಂದ್ರೆ ಟೆಗಾ ಇಂಡಸ್ಟ್ರೀಸ್ ನ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ಡೀಲ್ ನ ಸೆಲ್ ಸೈಡ್ ಅಂದ್ರೆ ಮಾಲಿಕಾಪ್ ಏನಿದೆ ಅದರ ಒಂದು ಪರ್ಸ್ಪೆಕ್ಟಿವ್ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಿದ್ರೆ ಬನ್ನಿ ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲಿಗೆ ಈ ಡೀಲ್ ನ ಬೈ ಸೈಡ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಟೆಗಾ ಇಂಡಸ್ಟ್ರೀಸ್ ಶುರುವಾಗಿದ್ದು 1976 ಅಲ್ಲಿ ಅಲ್ವಾ. ಆಗ ಕಂಪನಿಯ ಫೌಂಡರ್ ಮದನ್ ಮೋಹನ್ ಮೊಹಾಂಕ ಸ್ವೀಡನ್ ನ ಒಂದು ಸ್ಕೆಗಾ ಜೊತೆ ಸೇರ್ಕೊಂಡು ಅಂದ್ರೆ AB ಜೊತೆ ಸೇರ್ಕೊಂಡು ಟೆಗಾ ಇಂಡಸ್ಟ್ರೀಸ್ ಅನ್ನ ಸ್ಥಾಪನೆ ಮಾಡಿದ್ರು. ಕಂಪನಿ ಮಿನರಲ್ ಬೆನಿಫಿಕೇಶನ್, ಮೈನಿಂಗ್ ಮತ್ತೆ ಬಲ್ಕ್ ಸಾಲಿಡ್ಸ್ ಈ ಒಂದು ಹ್ಯಾಂಡ್ಲಿಂಗ್ ಇಂಡಸ್ಟ್ರೀಸ್ಗೆ ಸ್ಪೆಷಲೈಸ್ಡ್ ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಇವೆಂಚುಲಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ಈ ಕಂಪನಿ ಏನಿದೆ ಅಲ್ವಾ ಇದು ಮೊಹಾಂಕ ಫ್ಯಾಮಿಲಿ ಮತ್ತೆ ಸ್ಕೆಗಾ ಜಾಯಿಂಟ್ ವೆಂಚರ್ ನಿಂದ ಕಂಪ್ಲೀಟ್ ಆಗಿ ಈ ಒಂದು ಫ್ಯಾಮಿಲಿನೇ ನೋಡ್ಕೊಳ್ತಿರೋ ಬಿಸ್ನೆಸ್ ಆಗಿ ಟ್ರಾನ್ಸಿಷನ್ ಆಯಿತು. ಮೊಹಾಂಕ ಫ್ಯಾಮಿಲಿ ಅಂದ್ರೆ 1998 ಹೊತ್ತಿಗೆ ಕಂಪನಿಯಲ್ಲಿ ಪೂರ್ತಿ ಸ್ಟೇಕ್ ಅನ್ನ ಅಕ್ವೈರ್ ಮಾಡ್ಕೊಂಡ್ರು. ಇನ್ನು 2002ರಲ್ಲಿ ಕಂಪನಿ ಏನ್ ಮಾಡ್ತು, ಹೆಸರನ್ನ ಟೆಗಾ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಬದಲಾಯಿಸಿದ್ರು ಕೂಡ. ಇವತ್ತು ಟೆಗಾ ಇಂಡಸ್ಟ್ರೀಸ್ ಮಿನರಲ್ ಪ್ರಾಸೆಸಿಂಗ್ಗೆ ಅಂದ್ರೆ ಈ ಇಂಡಸ್ಟ್ರಿಗೆ ಬೇಕಾದಂತಹ ಕನ್ಸ್ಯೂಮಬಲ್ಸ್ ಏನಿರುತ್ತೆ ಅದರ ಒಂದು ಗ್ಲೋಬಲ್ ಲೀಡರ್ ಆಗಿದೆ ಅಂತಾನೆ ಹೇಳ್ಬೋದು. ಕಂಪನಿಯ ಈ ಒಂದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋದಲ್ಲಿ ನೀವು ನೋಡೋದಾದ್ರೆ ಮಿಲ್ ಲೈನರ್ಸ್, ಈ ಒಂದು ಕನ್ವೇಯರ್ ಕಾಂಪೊನೆಂಟ್ಸ್, ಕ್ಲಾಸಿಫಿಕೇಶನ್ಸ್ ಅಂಡ್ ಸ್ಕ್ರೀನಿಂಗ್ ಸೊಲ್ಯೂಷನ್ಸ್, ಹಾಗೆಯೇ ಈ ಒಂದು ಮಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್ ಕೂಡ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಕಂಪನಿ ಈ ಒಂದು ಮಿನರಲ್ ಬೆನಿಫಿಕೇಶನ್ ಪ್ರಾಸೆಸ್ಗೆ ಕನ್ಸಲ್ಟೆನ್ಸಿ ಏನಿರುತ್ತೆ ಅದರ ಒಂದು ಸರ್ವಿಸ್ ಕೂಡ ಕೊಡ್ತಾ ಬರ್ತಾರೆ. ಈ ಒಂದು ಕನ್ಸ್ಯೂಮಬಲ್ಸ್ ಅಂತ ಏನ್ ಹೇಳ್ತೀವಿ ಅಲ್ವಾ, ಇದು ಬಹಳ ಮುಖ್ಯ. ಯಾಕೆ ಗೊತ್ತಾ, ಇವು ಡೈರೆಕ್ಟ್ಲಿ ಅಂದ್ರೆ ಈ ಒಂದು ಪ್ರೊಡಕ್ಷನ್ ಲೆವೆಲ್ಸ್ ಅನ್ನ, ಎನರ್ಜಿ ಎಫಿಷಿಯನ್ಸ್ ಅನ್ನ, ಡೌನ್ ಟೈಮ್ ಅನ್ನ ಮತ್ತೆ ಗ್ರೈಂಡಿಂಗ್ ಮೀಡಿಯಾ ಕನ್ಸಪ್ಷನ್ ಅನ್ನ ಅಂದ್ರೆ ಪ್ರತಿಯೊಂದನ್ನು ಕೂಡ ಎಲ್ಲೋ ಒಂದ್ ಕಡೆ ಅಫೆಕ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಅರ್ಥ ಆಗೋದೇನ್ ಗೊತ್ತಾ, ತುಂಬಾ ಸಿಂಪಲ್ ಆಗಿ ಈ ಕನ್ಸ್ಯೂಮಬಲ್ಸ್ ಏನಿರುತ್ತೆ ಇಡೀ ಮಿನರಲ್ ಪ್ರಾಸೆಸಿಂಗ್ ನ ಅಂದ್ರೆ ಇಂಡಸ್ಟ್ರಿ ಏನಿದೆ ಅಲ್ವಾ ಇದರ ಒಂದು ವ್ಯಾಲ್ಯೂ ಚೈನ್ ಅನ್ನ ಅಫೆಕ್ಟ್ ಮಾಡುತ್ತೆ. ಇಂಟ್ರೆಸ್ಟಿಂಗ್ಲಿ ಈ ಕನ್ಸ್ಯೂಮಬಲ್ಸ್ ಮಿನರಲ್ ಪ್ರಾಸೆಸಿಂಗ್ ಕಂಪನೀಸ್ ನ ಕಾಸ್ಟ್ ನೋಡಿದಾಗ ಒಂದು ಚಿಕ್ಕದಾಗಿರುತ್ತೆ ಅಂತ ಗೊತ್ತಾಗತ್ತೆ. ಆದ್ರೆ ಇದರ ಫೇಲ್ಯೂರ್ ನಿಂದ ಕಂಪನಿಗೆ ಹಲವಾರು ಅಂದ್ರೆ ಲಕ್ಷಾಂತರ ರೂಪಾಯಿಗಳ ಲಾಸಸ್ ಆಗ್ಬೋದು. ಟೆಗಾ ಇಂಡಸ್ಟ್ರೀಸ್ಗೆ ಇದೊಂದು ಒಳ್ಳೆ ವಿಷಯ. ಯಾಕೆ ಗೊತ್ತಾ, ಕಂಪನಿಯ ಒಂದು ಪ್ರಾಡಕ್ಟ್ಸ್ ನ ನೀವು ನೋಡೋದಾದ್ರೆ ಲೋ ಕಾಸ್ಟ್ ನಿಂದಾಗಿನೇ ಇದರ ಒಂದು ಡಿಮ್ಯಾಂಡ್ ತುಂಬಾನೇ ಜಾಸ್ತಿ ಇರುತ್ತೆ. ಒಂದು ವೇಳೆ ಈ ಒಂದು ಮಿನರಲ್ ಪ್ರಾಸೆಸಿಂಗ್ ಕಂಪನಿಯನ್ನ ನೀವು ಕನ್ಸ್ಯೂಮಬಲ್ಸ್ ಅಂತ ರಿಪ್ಲೇಸ್ ಮಾಡಿಲ್ಲ ಅಂತ ಅನ್ಕೊಳ್ಳಿ, ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಫಾಲ್ಟ್ಸ್ ಗಳು ಏನಿರುತ್ತೆ ಅದರಿಂದ ಅಂದ್ರೆ ಬೇಕಾದಷ್ಟು ಲಾಸಸ್ ಗಳಾಗತ್ತೆ ಈ ಪ್ರಾಡಕ್ಟ್ಸ್ ಇಂದ ಅಂತ. ಹಾಗೇನೆ ಲಾಸಸ್ ಆದ್ಮೇಲೆ ಏನಾಗುತ್ತೆ, ಇದರ ಒಂದು ವ್ಯಾಲ್ಯೂ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಇದರಿಂದ ಕಂಪನಿ ಏನ್ ಮಾಡುತ್ತೆ ಗೊತ್ತಾ, ತನ್ನ ಪ್ರಾಡಕ್ಟ್ಸ್ ಅನ್ನ ಹೈ ಮಾರ್ಜಿನ್ಸ್ ಅಲ್ಲಿ ಸೆಲ್ ಮಾಡಬಹುದು. ಇನ್ನು ಗ್ಲೋಬಲ್ ಸ್ಕೇಲ್ ನಲ್ಲಿ ನಾವು ನೋಡೋದಾದ್ರೆ ಕಂಪನಿಯ ಕಾಂಪಿಟೇಟರ್ಸ್ ಕೂಡ ಅಂದ್ರೆ ತುಂಬಾ ಲಿಮಿಟೆಡ್ ಆಗಿದ್ದಾರೆ. ಟೆಗಾ ಇಂಡಸ್ಟ್ರೀಸ್ಗೆ ಗ್ಲೋಬಲ್ ಟ್ರೇಡ್ ಡಿಮ್ಯಾಂಡ್ ನಿಂದಲೂ ಕೂಡ ಸಿಗಬಹುದು. ಇನ್ಕ್ರೀಸಿಂಗ್ ಇವಿ ಪೆನೆಟ್ರೇಷನ್ ನೀವು ನೋಡೋದಾದ್ರೆ ಹೆಚ್ಚಾಗ್ತಿರೋ ಒಂದು ಎಲೆಕ್ಟ್ರಾನಿಕ್ ಡಿಮ್ಯಾಂಡ್, ಜ್ಯುವೆಲರಿ ಗ್ರೋತ್ ಮತ್ತೆ ಡಿಪ್ಲೀಟಿಂಗ್ ಓರ್ ಕ್ವಾಲಿಟಿ ಇಂದಾನೆ ಕಾಪರ್ ಮತ್ತೆ ಗೋಲ್ಡ್ ತರದ ಮೆಟಲ್ಸ್ ಗಳು ಏನಿದೆ ಅದರ ಡಿಮ್ಯಾಂಡ್ ಹೆಚ್ಚಾಗತ್ತೆ ಅಲ್ವಾ. ಇದರಿಂದ ಮೈನಿಂಗ್ ಆಕ್ಟಿವಿಟಿ ಕೂಡ ಹೆಚ್ಚಾಗಬಹುದು. ಹಾಗೇನೆ ಈ ಒಂದು ಅದರು ಅಂತ ಏನ್ ಹೇಳ್ತೀವಿ ಇದು ಮಿಲ್ ಲೈನರ್ಸ್ ತರದ ಒಂದು ಕನ್ಸ್ಯೂಮಬಲ್ಸ್ ನ ಡಿಮ್ಯಾಂಡ್ ಕೂಡ ಜಾಸ್ತಿ ಮಾಡುತ್ತೆ. ಮಿಲ್ ಲೈನರ್ಸ್ ಏನಿದೆ ಅಲ್ವಾ ಇದು ನೀವು ಮಿನರಲ್ ಪ್ರಾಸೆಸಿಂಗ್ ಇಂಡಸ್ಟ್ರಿನ ತಗೊಂಡಾಗ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಆದ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಹಾಗೇನೆ ಇದರಲ್ಲಿ 3 ಕ್ಯಾಟಗರೀಸ್ ಇದೆ, ಮೆಟಲ್, ರಬ್ಬರ್ ಮತ್ತೆ ಕಾಂಪೋಸಿಟ್ ಮಿಲ್ ಲೈನರ್ಸ್ ಅಂತ ಹೇಳ್ತೀವಿ. ಹಾಗೇನೆ ಇದನ್ನ ನೀವು ನೋಡಿದಾಗ ಮೆಟಲ್ ಲೈನರ್ಸ್ ಹೆಚ್ಚು ಪ್ರಿಫರ್ ಮಾಡ್ತಾರೆ.
ಟೆಗಾ ಇಂಡಸ್ಟ್ರೀಸ್ ಅಂದ್ರೆ 5th ಲಾರ್ಜೆಸ್ಟ್ ಮಿಲ್ ಲೈನರ್ ಮ್ಯಾನುಫ್ಯಾಕ್ಚರರ್ ಮತ್ತೆ 2nd ಲಾರ್ಜೆಸ್ಟ್ ಪಾಲಿಮರ್ ಬೇಸ್ಡ್ ಲೈನರ್ ಮ್ಯಾನುಫ್ಯಾಕ್ಚರರ್ ಆಗಿರೋದು. ಕಂಪನಿ ಹತ್ರ ರೆಕರಿಂಗ್ ಮತ್ತೆ ಸ್ಟಿಕ್ಕಿ ರೆವಿನ್ಯೂಸ್ ನೀವು ನೋಡಿದಾಗ ಇದರಿಂದ ಸ್ವಲ್ಪ ಸ್ವಲ್ಪ ಬೆನಿಫಿಟ್ ಕೂಡ ಇದೆ ಅಂತ ಗೊತ್ತಾಗುತ್ತೆ. ಮಿನರಲ್ ಪ್ರಾಸೆಸಿಂಗ್ ಕಂಪನೀಸ್ ಯಾವುದೇ ಒಂದು ಮಿಲ್ ನ ಲೈಫ್ ಸೈಕಲ್ ನಲ್ಲಿ ಆ ಒಂದು ಮಿಲ್ ಏನಿರುತ್ತೆ ಅಲ್ವಾ, ಅಂದ್ರೆ ಅಪ್ ಫ್ರಂಟ್ ಆಗಿ ನೀವು ನೋಡಿದಾಗ ಬಂಡವಾಳ ಏನ್ ಹಾಕಿರ್ತಾರೆ ಅಲ್ವಾ, 3 ಪಟ್ಟಿನಷ್ಟು ಕನ್ಸ್ಯೂಮಬಲ್ಸ್ ಮೇಲೆ ಸ್ಪೆಂಡ್ ಮಾಡ್ತಾರೆ. ಇನ್ನು ಮಿನರಲ್ಸ್ ನ ನೀವು ನೋಡೋದಾದ್ರೆ ಎಸ್ಟಾಬ್ಲಿಷ್ಡ್ ಸಪ್ಲೈಯರ್ಸ್ ಅನ್ನ ಅವರು ಪ್ರಿಫರ್ ಮಾಡ್ತಾರೆ. ಯಾಕೆ ಗೊತ್ತಾ, ಈಗ ಅಪ್ರೂವಲ್ಸ್ ನ ತಗೊಳ್ಬೇಕು ಅಂತ ಅನ್ಕೊಳ್ಳಿ, ಅಂದ್ರೆ ಒಂದು ಕಂಪನಿಯಿಂದ ಪರ್ಮಿಷನ್ ಬೇಕು ಈ ಪ್ರಾಡಕ್ಟ್ಸ್ ಗಳಿಗೆ, 9 ರಿಂದ 15 ತಿಂಗಳ ಒಂದು ಲೀಡ್ ಟೈಮ್ ಇರುತ್ತೆ ಅಷ್ಟೇ. ಅಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಈ ಕನ್ಸ್ಯೂಮಬಲ್ಸ್ ಗಳಿರುತ್ತೆ ಅಲ್ವಾ, ಸಪ್ಲೈ ಮಾಡಬೇಕಾದ್ರೆ ಮೈನಿಂಗ್ ಕಂಪನೀಸ್ ಗಳಿಗೆ ಮತ್ತೆ ಆಪರೇಷನ್ಸ್ ಗಳಲ್ಲಿ ಡಿಲೇ ಜಾಸ್ತಿ ಆಗುತ್ತೆ. ಇದನ್ನ ಅವಾಯ್ಡ್ ಮಾಡಬೇಕು ಅಂತಾನೆ ಅವರು ಈ ಪ್ರಾಸೆಸ್ ನ ಫಾಲೋ ಮಾಡೋದು. ನಾನು ಹೇಳ್ದ ಹಾಗೆ ಕಂಪನಿ ಗ್ಲೋಬಲ್ ಮಾರ್ಕೆಟ್ಸ್ ನಲ್ಲಿ ಆಪರೇಟ್ ಮಾಡುತ್ತೆ. ಹೌದು, ಟೆಗಾ ಇಂಡಸ್ಟ್ರೀಸ್ ನೀವು ತಗೊಂಡಾಗ ಅಂದ್ರೆ ಹತ್ರದ ದೇಶಗಳಲ್ಲಿ 92 ಬರೋಬ್ಬರಿ ದೇಶಗಳಿದೆ. ಅಂದ್ರೆ ಅದರಲ್ಲಿ 700 ಕಸ್ಟಮರ್ಸ್ ಇದ್ದಾರೆ. ಕಂಪನಿ ಹತ್ರ ಡೆಹೇಜೆ, ಗುಜರಾತ್ ಮತ್ತೆ ಕಲ್ಯಾಣಿ ಮತ್ತೆ ವೆಸ್ಟ್ ಬೆಂಗಾಲ್ ನಲ್ಲಿ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇದೆ. ಇನ್ನು ಶೀಲಿ, ಸೌತ್ ಆಫ್ರಿಕಾ ಹಾಗೆ ಆಸ್ಟ್ರೇಲಿಯಾದಲ್ಲಿ ಕಂಪನಿಯ ಇಂಟರ್ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಸ್ ಗಳು ಕೂಡ ಇದೆ. ಇದಲ್ಲದೆ ಒಂದ್ಸಲ ಯೋಚನೆ ಮಾಡಿ, ಈ ಕಂಪನಿ ಹತ್ರ ಟೆಗಾ ಮ್ಯಾಕ್ನಾಲಿ ಮಿನರಲ್ಸ್ ಮೂಲಕ ಗುಜರಾತ್, ಕರ್ನಾಟಕ, ವೆಸ್ಟ್ ಬೆಂಗಾಲ್ ಮತ್ತೆ ಜಾರ್ಖಂಡ್ ನಲ್ಲೂ ಕೂಡ ಫೆಸಿಲಿಟೀಸ್ ಗಳನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಈ ಲೊಕೇಶನ್ಸ್ ನಲ್ಲಿ ನೀವು ಕಂಪನಿನ ನೋಡೋದಾದ್ರೆ ಸ್ಟ್ರಾಟಜಿಕಲಿ ತನ್ನ ಫೆಸಿಲಿಟೀಸ್ ಗಳನ್ನ ಮೇಜರ್ ಮೈನಿಂಗ್ ಹಬ್ಸ್ ಹತ್ರ ಎಸ್ಟಾಬ್ಲಿಷ್ ಮಾಡಿದೆ ಅಂತ ಹೇಳ್ಬೋದು. ಇದರಿಂದ ಅರ್ಥ ಆಗೋದೇನು, ಕಂಪನಿ ಎಫಿಷಿಯೆಂಟ್ಲಿ ಅಂದ್ರೆ ಫಾಸ್ಟ್ ಆಗಿ ಆಪರೇಟ್ ಮಾಡಬಹುದು. ಫೈನಾನ್ಷಿಯಲ್ ಇಯರ್ 27ಗೋಸ್ಕರನೇ ಕಂಪನಿ ಏನ್ ಮಾಡ್ತಿದೆ, ಚೀಲಿನಲ್ಲಿ ಒಂದು ಪ್ಲಾಂಟ್ ನ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಪ್ಲಾಂಟ್ ಮೂಲಕ ಕಂಪನಿ ಏನ್ ಮಾಡುತ್ತೆ ಗೊತ್ತಾ, ಸೌತ್ ಅಮೆರಿಕದ ಕಾಪರ್ ರಿಚ್ ಮಾರ್ಕೆಟ್ಸ್ ಅನ್ನ ಆಕ್ಸೆಸ್ ಮಾಡುತ್ತೆ. ಟೆಗಾ ಇಂಡಸ್ಟ್ರೀಸ್ ಹತ್ರ 10 ಗ್ಲೋಬಲ್ ಪೇಟೆಂಟ್ಸ್ ಗಳಿದೆ, ಅಂದ್ರೆ ರೈಟ್ಸ್ ಗಳು ಅಂತ. ಮತ್ತೆ ಕಂಪನಿಯನ್ನ ನೀವು ನೋಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ನಲ್ಲಿ ಎಕ್ಸ್ಪಾನ್ಷನ್ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗೆ ಈ ಮಾರ್ಕೆಟ್ಸ್ ನಲ್ಲಿ ಇನ್ ಆರ್ಗ್ಯಾನಿಕಲಿ ಗ್ರೋ ಮಾಡಬಹುದು, ಅಂದ್ರೆ ಯಾರು ಕೂಡ ಆರ್ಗನೈಸ್ಡ್ ಮಾಡ್ಕೊಂಡಿರಲ್ಲ, ಹಾಗೆ ಬೆಳಿಬಹುದು ಅಂತ ಒಂದು ಆಪರ್ಚುನಿಟಿಯನ್ನ ಇಟ್ಕೊಂಡಿರ್ತಾರೆ. ಇಲ್ಲಿ ಅರ್ಥ ಆಗೋದೇನು, ತನ್ನದೇ ಆದ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಬದಲು ಕಂಪನಿ ಎಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕೋ ಅಲ್ಲಿನ ಬಿಸ್ನೆಸ್ ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಹಾಗೇನೆ ಈ ಒಂದು ಸೌತ್ ಆಫ್ರಿಕಾ, ಚೀಲಿ, ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾದಲ್ಲಿ ಅಂದ್ರೆ ಹಿಂದಿನ ಒಂದು ರಿಪೋರ್ಟ್ ಗಳನ್ನ ನೋಡಿದಾಗ ಪಾಸ್ಟ್ ನಲ್ಲಿ ಕೆಲವು ಆಕ್ವಿಸಿಷನ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಈಗ ಈ ಹಿಂದೆ ಮಾಡಿರುವಂತಹ ಈ ಒಂದು ಎಕ್ಸ್ಪ್ಯಾನ್ಷನ್ಸ್ ಏನು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಸೌತ್ ಆಫ್ರಿಕಾದಲ್ಲಿ ನೋಡೋಣ. ಇಲ್ಲಿ ಕಂಪನಿ ಏನ್ ಮಾಡ್ತು ಗೊತ್ತಾ, ಫೈನಾನ್ಷಿಯಲ್ ಇಯರ್ 2007 ಅಲ್ಲಿ ನಾವು ನೋಡೋದಾದ್ರೆ ಟೆಗಾ ಇಂಡಸ್ಟ್ರೀಸ್ ಆಫ್ರಿಕಾ ಪ್ರೈವೇಟ್ ಲಿಮಿಟೆಡ್ ಅನ್ನ ಅಕ್ವೈರ್ ಮಾಡ್ಕೊಳ್ತು. ಟೆಗಾ ಇಂಡಸ್ಟ್ರೀಸ್ ಇದೆ ಅಲ್ವಾ, ಇದು ಆಫ್ರಿಕಾನ ಅಕ್ವೈರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬೆರಾಕ್ ಎಕ್ವಿಪ್ಮೆಂಟ್ ಪ್ರೊಪ್ರೈಟರಿ ಲಿಮಿಟೆಡ್ ಆಗಿತ್ತು. ಇನ್ನು ಕಂಪನಿ ಗ್ರೈಂಡಿಂಗ್ ಮಿಲ್ ಲೈನರ್ಸ್ ಮತ್ತೆ ಒಂದು ಸ್ಕ್ರೀನ್ ಮೀಡಿಯಾದ ಮ್ಯಾನುಫ್ಯಾಕ್ಚರರ್ಸ್ ಮತ್ತೆ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಆಗಿದ್ರು. ಈ ಆಕ್ವಿಸಿಷನ್ ಮೂಲಕ ನಮ್ಗೆ ಅರ್ಥ ಆಗೋದೇನು, ಟೆಗಾ ಇಂಡಸ್ಟ್ರೀಸ್ಗೆ ಆಫ್ರಿಕಾದ ಮೈನಿಂಗ್ ಮತ್ತೆ ಇಂಡಸ್ಟ್ರಿಯಲ್ ಮಾರ್ಕೆಟ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಆಕ್ಸೆಸ್ ಇತ್ತು ಅಂತ. ಇನ್ನು SADC ಅಂದ್ರೆ ಸೌತ್ ಆಫ್ರಿಕನ್ ಡೆವಲಪ್ಮೆಂಟ್ ಕಮ್ಯುನಿಟಿ ಕೂಡ ಕಂಪನಿಯ ಕ್ಲೈಂಟ್ ಆಗಿತ್ತು. ಆಮೇಲೆ ಬಂದಿದ್ದು ಚೀಲಿ. ಕಂಪನಿಯ ಫೈನಾನ್ಷಿಯಲ್ ಇಯರ್ 2011ರಲ್ಲಿ ನಾವು ನೋಡೋದಾದ್ರೆ ಟೆಗಾ ಇಂಡಸ್ಟ್ರೀಸ್ ಚೀಲಿ SPA ನ ಅಕ್ವೈರ್ ಮಾಡ್ಕೊಳ್ತು. ಹಾಗೇನೆ ಪಂಪ್ಸ್, ಸ್ಕ್ರೀನ್ ಮೀಡಿಯಾ ಮತ್ತೆ ವೇರ್ ಪ್ರಾಡಕ್ಟ್ಸ್ ಕೂಡ ತಯಾರಿಸ್ತಿತ್ತು. ಈ ಆಕ್ವಿಸಿಷನ್ ಇಂದ ಟೆಗಾ ಇಂಡಸ್ಟ್ರೀಸ್ಗೆ ಚೀಲಿ, ಪೆರು ಮತ್ತೆ ಬೊಲೇವಿಯಾದ ಸೌತ್ ಅಮೆರಿಕನ್ ಮಾರ್ಕೆಟ್ಸ್ ನ ಆಕ್ಸೆಸ್ ಸಿಕ್ತು. ಅಂದ್ರೆ ಹೋಗ್ತಾ ಹೋಗ್ತಾ ಇಲ್ಲಿ ನಮ್ಗೆ ಅರ್ಥ ಆಗ್ತಿರೋದೇನು, ಈ ಮಾರ್ಕೆಟ್ಸ್ ಗ್ಲೋಬಲ್ ಕಾಪರ್ ಪ್ರೊಡಕ್ಷನ್ ನಲ್ಲಿ 40% ಮತ್ತೆ ಗೋಲ್ಡ್ ಪ್ರೊಡಕ್ಷನ್ ಅಲ್ಲಿ 8% ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ. ಫೈನಾನ್ಷಿಯಲ್ ಇಯರ್ 2011ರಲ್ಲಿ ಕಂಪನಿ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಲಾಸ್ಗ್ವಾನ್ ಪ್ರೈವೇಟ್ ಲಿಮಿಟೆಡ್ ಅನ್ನ ಅಕ್ವೈರ್ ಮಾಡ್ಕೊಳ್ತು. ಇದರಿಂದ ಈ ಕಂಪನಿಯ ಡಿಸೈನ್ ಮತ್ತೆ ವೇರ್ ಮಾನಿಟರಿಂಗ್ ಎಕ್ಸ್ಪರ್ಟೈಸ್ ಡೆವಲಪ್ ಆಯ್ತು ಕೂಡ. ಇನ್ನು ಟೆಗಾ ಇಂಡಸ್ಟ್ರೀಸ್ ಇಂಡಿಯಾದಲ್ಲೂ ಕೂಡ 2023ರಲ್ಲಿ ಮ್ಯಾಕ್ನಾಲಿ ಸಯಾಜಿ ಲಿಮಿಟೆಡ್ ಅನ್ನ ಅಕ್ವೈರ್ ಮಾಡ್ಕೊಳ್ತು. ಇದು ಟೆಗಾ ಇಂಡಸ್ಟ್ರೀಸ್ ನ ಮೊದಲ ಇಂಡಿಯನ್ ಆಕ್ವಿಸಿಷನ್ ಮತ್ತೆ 4th ಗ್ಲೋಬಲ್ ಆಕ್ವಿಸಿಷನ್ ಆಗಿರೋದು. ಈ ಆಕ್ವಿಸಿಷನ್ ಇಂದ ಕಂಪನಿ ಏನ್ ಮಾಡ್ತು, ಕ್ಯಾಪಿಟಲ್ ಎಕ್ವಿಪ್ಮೆಂಟ್ ಮತ್ತೆ ಒಂದು ಟರ್ನ್ ಕೀ ಪ್ರಾಜೆಕ್ಟ್ ಸ್ಪೇಸ್ಗೆ ಎಂಟರ್ ಆಯ್ತು ಕೂಡ. ಹಾಗಿದ್ರೆ ಈ ಕಂಪನಿ ಮ್ಯಾಕ್ನಾಲಿ ಸಯಾಜಿಯನ್ನ ಟೆಗಾ ಮ್ಯಾಕ್ನಾಲಿ ಮಿನರಲ್ಸ್ ಅಂತಾನೂ ಕೂಡ ರೀನೇಮ್ ಮಾಡಿದೆ ನೋಡಿ.
TMML ಆಕ್ವಿಸಿಷನ್ ಕಂಪ್ನಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಈ ಆಕ್ವಿಸಿಷನ್ಗಿಂತ ಮೊದಲು ಟೆಗಾ ಇಂಡಸ್ಟ್ರೀಸ್ ಒಂದು ಕನ್ಸ್ಯೂಮಬಲ್ಸ್ ಕಂಪನಿ ಆಗಿತ್ತು ಅಲ್ವಾ. TMML ಆಕ್ವಿಸಿಷನ್ ಮೂಲಕ ಕಂಪನಿಯ ಸ್ಕೋಪ್ ಇಡೀ ವ್ಯಾಲ್ಯೂ ಚೈನ್ಗೆ ಹರಡ್ಕೊಳ್ತು. ಕನ್ಸ್ಯೂಮಬಲ್ಸ್, ಎಕ್ವಿಪ್ಮೆಂಟ್ಸ್, ಸ್ಪೇರ್ಸ್, ಆಡಿಟ್ಸ್ ಮತ್ತೆ ಟರ್ನ್ ಕೀ ಪ್ರಾಜೆಕ್ಟ್ಸ್. ಈ ಆಕ್ವಿಸಿಷನ್ ಮೂಲಕ ಅರ್ಥ ಆಗೋದೇನು, ಕಂಪನಿ ಡೈರೆಕ್ಟ್ ಆಗಿ ಈ ಒಂದು ಮೆಟ್ಸೋ ಮತ್ತೆ ವಿಯರ್ ತರದ ಗ್ಲೋಬಲ್ ಜಾಯಿಂಟ್ಸ್ ಜೊತೆ ಕಾಂಪೀಟ್ ಮಾಡಬಹುದಾಗಿತ್ತು. ಇವತ್ತು ಕಂಪನಿ ಎಲ್ಲದಕ್ಕಿಂತ ದೊಡ್ಡದು ಮಾಲಿಕಾಪ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ. ಫೈನಾನ್ಷಿಯಲ್ ಇಯರ್ 25 ಫೈನಾನ್ಷಿಯಲ್ಸ್ ಪ್ರಕಾರ, ರಿಪೋರ್ಟ್ ಪ್ರಕಾರ ನಾವು ನೋಡೋದಾದ್ರೆ ಎರಡು ಎಂಟಿಟೀಸ್ ನ ಕಂಬೈನ್ಡ್ ರೆವಿನ್ಯೂ 15,207 crores rupees ಮತ್ತೆ ಎಬಿಟಾ 1,906 crores rupees. ಅಂದ್ರೆ ಮಾಲಿಕಾಪ್ ಆಕ್ವಿಸಿಷನ್ ಇಂದ ಕಂಪನಿಗೆ 4 ಬೆನಿಫಿಟ್ಸ್ ಗಳು ಸಿಗತ್ತೆ. ಬ್ರಾಡರ್ ಪೋರ್ಟ್ಫೋಲಿಯೋ, ಕ್ರಾಸ್ ಸೆಲ್ಲಿಂಗ್, ಬೆಟರ್ ಪ್ರೆಸೆನ್ಸ್ ಇನ್ ಅಮೆರಿಕಾ ಮಾರ್ಕೆಟ್ಸ್, ಹಾಗೇನೆ ಗ್ರೇಟರ್ ಸ್ಕೇಲ್. ಈಗ 4 ಕೂಡ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಬ್ರಾಡರ್ ಪೋರ್ಟ್ಫೋಲಿಯೋನ ಅರ್ಥ ಮಾಡ್ಕೊಳ್ಳೋಣ. ಮಾಲಿಕಾಪ್ ಆಕ್ವಿಸಿಷನ್ ಮೂಲಕ ಕಂಪನಿ ಏನ್ ಮಾಡುತ್ತೆ, ಗ್ರೈಂಡಿಂಗ್ ಮೀಡಿಯಾ ಇದೆ ಅಲ್ವಾ, ಅದು ಮತ್ತೆ ಲೈನರ್ಸ್ ಎರಡೂ ಸ್ಪೇಸ್ ನಲ್ಲೂ ಆಪರೇಟ್ ಮಾಡುತ್ತೆ. ಇದರಿಂದ ಈ ಕಂಪನಿ ಕೆಲವು ಗ್ಲೋಬಲ್ ಎಂಡ್ ಟು ಎಂಡ್ ಕನ್ಸ್ಯೂಮಬಲ್ಸ್ ಲೀಡರ್ಸ್ ಗಳಲ್ಲಿ ಒಂದಾಗೋದು. ಎರಡನೇ ಬೆನಿಫಿಟ್ ಕ್ರಾಸ್ ಸೆಲ್ಲಿಂಗ್ ಅಂತ ಹೇಳ್ತೀವಿ. ಟೆಗಾ ಇಂಡಸ್ಟ್ರೀಸ್ ಮತ್ತೆ ಮಾಲಿಕಾಪ್ ನ ಈ ಒಂದು ಕ್ಲೈಂಟ್ಸ್ ನ ನೀವು ನೋಡೋದಾದ್ರೆ ಈ ಡಿಮ್ಯಾಂಡ್ ಓವರ್ಲ್ಯಾಪ್ ಮಾಡೋದೇ ಇಲ್ಲ ಅವರು. ಆದ್ರೆ ಎರಡೂ ಕಂಪನೀಸ್ ಒಂದೇ ಇಂಡಸ್ಟ್ರಿಯ ಬೇರೆ ಬೇರೆ ಪ್ರಾಸೆಸ್ಗೆ ಪ್ರಾಡಕ್ಟ್ಸ್ ಗಳನ್ನ ತಯಾರಿಸುತ್ತೆ. ಈ ಆಕ್ವಿಸಿಷನ್ ನಂತರ ಕಂಬೈನ್ಡ್ ಎಂಟಿಟಿ ಏನಿರುತ್ತೆ ತನ್ನ 26 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಮೂಲಕ 2 ಕಸ್ಟಮರ್ ಬೇಸ್ಗೆ ಸರ್ವಿಸ್ ಅನ್ನ ಕೊಡ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಮಾಲಿಕಾಪ್ ನ ಪ್ರತಿಯೊಬ್ಬ ಕಸ್ಟಮರ್ ಯಾರೆಲ್ಲ ಇರ್ತಾರೆ ಅವರು ಟೆಗಾದ ಕನ್ಸ್ಯೂಮರ್ ಕೂಡ ಆಗ್ಬೋದು. ಕಂಪನಿಗೆ 2 ಎಂಟಿಟೀಸ್ ನ ಡಿಸ್ಟ್ರಿಬ್ಯೂಷನ್ ನೀವು ನೋಡಿದಾಗ ನೆಟ್ವರ್ಕ್ ನ ಕಂಬೈನ್ಡ್ ಬೆನಿಫಿಟ್ ಕೂಡ ಸಿಗತ್ತೆ. ಮೂರನೇ ಬೆನಿಫಿಟ್ ಏನ್ ಗೊತ್ತಾ, ಅಮೆರಿಕದಲ್ಲಿ ಸ್ಟ್ರಾಂಗರ್ ಪ್ರೆಸೆನ್ಸ್ ಅನ್ನ ತಗೊಳ್ಳೋದು. ಮಾಲಿಕಾಪ್ ಕಂಪನಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತಂದ್ರೆ ನಾರ್ತ್ ಮತ್ತೆ ಸೌತ್ ಅಮೆರಿಕದಲ್ಲಿ ಸ್ಟ್ರಾಂಗ್ ಆಗಿರುವಂತಹ ಪ್ರೆಸೆನ್ಸ್ ಇದೆ. ಆಕ್ವಿಸಿಷನ್ ಮೂಲಕ ಕಂಪನಿ ಏನ್ ಮಾಡ್ತಿದೆ, ಟೆಗಾ ಇಂಡಸ್ಟ್ರೀಸ್ಗೆ ಅಂದ್ರೆ ಸೌತ್ ಅಮೆರಿಕದ ರಿಚ್ ಮಿನರಲ್ ರಿಸೋರ್ಸ್ ನ ಆಕ್ಸೆಸ್ ಕೂಡ ಸಿಗತ್ತೆ. ಇದೆಲ್ಲ ಮಾಡೋದ್ರಿಂದ ಈ ಕಂಪನಿ ಅಮೆರಿಕದಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಇನ್ನೂ ಕೂಡ ಜಾಸ್ತಿ ಬಿಲ್ಡ್ ಮಾಡ್ಕೊಳ್ಳುತ್ತೆ. ಇದರಿಂದ ಅದು ಕರೆಂಟ್ ಟ್ಯಾರಿಫ್ಸ್ ಅನ್ನ ಬಹುಶಃ ಅವಾಯ್ಡ್ ಕೂಡ ಮಾಡಬಹುದು. 4ನೇ ಬೆನಿಫಿಟ್ ಗ್ರೇಟರ್ ಸ್ಕೇಲ್ ಮತ್ತೆ ಸಿನರ್ಜೀಸ್. ಕಂಬೈನ್ಡ್ ಎಂಟಿಟಿಗೆ ಈ ಒಂದು ಪ್ರೊಕ್ಯೂರ್ಮೆಂಟ್, ಡಿಸ್ಟ್ರಿಬ್ಯೂಷನ್ ಮತ್ತೆ R&D ಯಲ್ಲಿ 2 ಎಂಟಿಟೀಸ್ ನ ಒಂದು ಎಕ್ಸ್ಪರ್ಟೈಸ್ ಏನಿರುತ್ತೆ ಅದರ ಬೆನಿಫಿಟ್ ಸಿಗತ್ತೆ. ಮಾಲಿಕಾಪ್ ಹತ್ರ ಒಂದು ಸ್ಟ್ರಾಂಗ್ ಪ್ರೊಕ್ಯೂರ್ಮೆಂಟ್ ಟೀಮ್ ಇದೆ. ಅದು ಏನ್ ಮಾಡುತ್ತೆ, ಗ್ಲೋಬಲ್ ಮಾರ್ಕೆಟ್ಸ್ ಇಂದ ಮಟೀರಿಯಲ್ ಸೋರ್ಸ್ ಮಾಡ್ಕೊಳ್ಬಹುದು. ಹಾಗೆ ಟೆಗಾ ಇಂಡಸ್ಟ್ರೀಸ್ಗೆ ಇದರಿಂದ ಜಾಸ್ತಿ ಬೆನಿಫಿಟ್ ಸಿಗೋದ್ರ ಜೊತೆಗೆ ಹೆಚ್ಚಾಗಿ ಲಾಭ ಕೂಡ ಸಿಗತ್ತೆ. ಈಗ ಇದು ಡೀಲ್ ನ ಬೈ ಸೈಡ್ ಆಯ್ತು. ಆದ್ರೆ ಮಾಲಿಕಾಪ್ ತನ್ನ ಬಿಸ್ನೆಸ್ ಅನ್ನ ಟೆಗಾ ಇಂಡಸ್ಟ್ರೀಸ್ಗೆ ಯಾಕೆ ಸೆಲ್ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಮಾಲಿಕಾಪ್ ನ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅರ್ಥ ಮಾಡ್ಕೊಳ್ತೀವಿ. ಟೆಗಾ ಇಂಡಸ್ಟ್ರೀಸ್ ಅಮೆರಿಕನ್ ಇಂಡಸ್ಟ್ರಿಯಲ್ ಪಾರ್ಟ್ನರ್ಸ್ ಅನ್ನ ಅಂದ್ರೆ ಒಂದು ಪ್ರೈವೇಟ್ ಈಕ್ವಿಟಿ ಫಂಡ್ ಇಂದ ಮಾಲಿಕಾಪ್ ಅಕ್ವೈರ್ ಮಾಡುತ್ತೆ. ಅಮೆರಿಕನ್ ಇಂಡಸ್ಟ್ರಿಯಲ್ ಪಾರ್ಟ್ನರ್ಸ್ ಯಾರಿದ್ದಾರೆ, ಇವರು ಮಾಲಿಕಾಪ್ ಅನ್ನ ಜನವರಿ 2017ರಲ್ಲಿ ಆರಿಯಂ ಮೈನಿಂಗ್ ಕನ್ಸ್ಯೂಮಬಲ್ಸ್ ಡಿವಿಷನ್ಸ್ ಇಂದ ಪರ್ಚೇಸ್ ಮಾಡ್ಕೊಂಡಿದ್ರು. ಇನ್ನು ಮಾಲಿಕಾಪ್ ಅತಿ ದೊಡ್ಡ ಮತ್ತೆ ಅತಿ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಫೋರ್ಜ್ ಸ್ಟೀಲ್ ಗ್ರೈಂಡಿಂಗ್ ಮೀಡಿಯಾ ಸಪ್ಲೈಯರ್ ಅಂತಾನೂ ಕೂಡ ಕನ್ಸಿಡರ್ ಮಾಡ್ತಾರೆ. ಫೋರ್ಜ್ ಸ್ಟೀಲ್ ಗ್ರೈಂಡಿಂಗ್ ಮೀಡಿಯಾನ ನೀವು ನೋಡೋದಾದ್ರೆ ಈ ಒಂದು ಕಾಪರ್, ಗೋಲ್ಡ್ ಮತ್ತೆ ಐರನ್ ಓರ್ ಪ್ರೊಡಕ್ಷನ್ಸ್ ನ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕನ್ಸ್ಯೂಮಬಲ್ ಪಾರ್ಟ್ ಅನ್ನ ಹೊಂದ್ಕೊಂಡಿದೆ. ಮಾಲಿಕಾಪ್ 1917ರಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು ಅಲ್ವಾ. ಇನ್ನು ಮಾಲಿಕಾಪ್ ನ ನೀವು ನೋಡೋದಾದ್ರೆ ಮೈನಿಂಗ್ ಕಂಪನೀಸ್ಗೆ ಗ್ರೈಂಡಿಂಗ್ ಮೀಡಿಯಾ ಮತ್ತೆ ಕೆಮಿಕಲ್ಸ್ ಅನ್ನ ಸಪ್ಲೈ ಮಾಡುತ್ತೆ. ಇವು ಮಲ್ಟಿಪಲ್ ಮಿನರಲ್ಸ್ ನ ಎಕ್ಸ್ಟ್ರಾಕ್ಷನ್ ಹಾಗೆ ಪ್ರಾಸೆಸಿಂಗ್ ನಲ್ಲೂ ಕೂಡ ಯೂಸ್ ಮಾಡ್ಕೊಳ್ತಾರೆ. ಆದ್ರೆ ಕಾಪರ್ ನ ಮತ್ತೆ ಗೋಲ್ಡ್ ನ ಎಕ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ಇದರ ಪ್ರಾಸೆಸಿಂಗ್ ನಲ್ಲಿ ಹೆಚ್ಚಾಗಿ ಇವುಗಳನ್ನ ಯೂಸ್ ಮಾಡ್ಕೊಳ್ತಾರೆ. ಮಾಲಿಕಾಪ್ ಹತ್ರ ಅಂದ್ರೆ ನೀವು ನೋಡೋದಾದ್ರೆ 40 ದೇಶಗಳಲ್ಲಿ 400ಕ್ಕಿಂತ ಹೆಚ್ಚು ಈ ಒಂದು ಮೈನ್ಸ್ ನ ಕ್ಲೈಂಟ್ ನೆಟ್ವರ್ಕ್ ಇದೆ. ಹಾಗೆ ಕಂಪನಿ ಹತ್ರ 1.7 ಮಿಲಿಯನ್ ಟನ್ಸ್ ಪರ್ ಇಯರ್ ನ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಕೂಡ ಇದೆ. ಒಂದ್ಸಲ ಯೋಚನೆ ಮಾಡಿ, ಫೈನಾನ್ಷಿಯಲ್ ಇಯರ್ 25ರಲ್ಲಿ ಕಂಪನಿ 13 ಅಂದ್ರೆ 13,520 crores rupees ನ ರೆವಿನ್ಯೂನ ರಿಪೋರ್ಟ್ ಮಾಡ್ಕೊಂಡಿದೆ. ಕಂಪನಿ ಈ ರೆವಿನ್ಯೂ ಅನ್ನ 13 ಗ್ರೈಂಡಿಂಗ್ ಬಾಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಗಳಿಂದ ಜನರೇಟ್ ಮಾಡಿದೆ ಅಂತ ಹೇಳಿರೋದು. ಇನ್ನು ಈ ಕಂಪನಿ ಹತ್ರ ನಾರ್ತ್ ಮತ್ತೆ ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಡೋನೇಷಿಯಾ ಮತ್ತೆ ಬೇರೆ ರೀಜನ್ಸ್ ಗಳಲ್ಲಿ ಜಾಯಿಂಟ್ ವೆಂಚರ್ಸ್ ಕೂಡ ಇದೆ. ಈ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ಮಾಲಿಕಾಪ್ ಒಂದು ಆಪರೇಷನಲಿ ಸ್ಟ್ರಾಂಗ್ ಕಂಪನಿ ಅಂತ ಅನ್ಸ್ಬೋದು. ಆದ್ರೆ ಕಂಪನಿ 2 ಮೇಜರ್ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಿದೆ. ರೆವಿನ್ಯೂ ವಾಲಿಟಿಲಿಟಿ ಮತ್ತೆ ಹೈ ಡೆಟ್ ಲೋಡ್. ಇದರಿಂದ ಕಂಪನಿ ಬಹುಶಃ ಆಕ್ವಿಸಿಷನ್ ಮೂಲಕ ತನ್ನ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕಿದ್ರೆ ಹೇಗೆ ಅಂತ ಬಯಸುತ್ತೆ. ಈಗ 2 ಪ್ರಾಬ್ಲಮ್ಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋಣ.
ಮೊದಲಿಗೆ ರೆವಿನ್ಯೂ ವಾಲಿಟಿಲಿಟಿ. ಫೈನಾನ್ಷಿಯಲ್ ಇಯರ್ 22ರಲ್ಲಿ ನಾವು ನೋಡೋದಾದ್ರೆ ಮಾಲಿಕಾಪ್ನ ರೆವಿನ್ಯೂ ಹೆಚ್ಚಾಯಿತು. ಆದರೆ ಕಂಪನಿ ಏನ್ ಮಾಡ್ತು, 2 ಮೇಜರ್ ಕಸ್ಟಮರ್ಸ್ ಈ ಒಂದು ಮೈನ್ಸ್ ಏನಿದೆ ಅದು ಶಟ್ ಡೌನ್ ಆದ ಕಾರಣ ಕಂಪನಿಯ ರೆವಿನ್ಯೂ ನೀವು ನೋಡೋದಾದ್ರೆ ಫೈನಾನ್ಷಿಯಲ್ ಇಯರ್ 24ರಲ್ಲಿ ಕಡಿಮೆ ಆಯಿತು ಅಂತ ಗೊತ್ತಾಗುತ್ತೆ. ರಿಕವರಿಗೋಸ್ಕರ ಮಾಲಿಕಾಪ್ನ ಈ ಒಂದು ಕ್ಲೈಂಟ್ಸ್ ಮೈನ್ಸ್ ಓಪನ್ ಆಗುವಂತಹ ಅವಶ್ಯಕತೆ ಇದ್ದೇ ಇರತ್ತೆ ಅಂತ ಇಲ್ಲೂ ಕೂಡ ಗೊತ್ತಾಗೋದು. ಟೆಗಾ ಏನ್ ಮಾಡಿದೆ, ಈ ಮಾಲಿಕಾಪ್ನ ಸಿಚುವೇಶನ್ ಏನಿದೆ ಅದನ್ನ ಜಸ್ಟಿಫೈ ಮಾಡ್ಕೊಂಡಿದೆ. ಅವರು ಮೈನ್ಸ್ ಬಂದ್ ಆಗಿದ್ದ ವರ್ಷಗಳನ್ನ ನೀವು ನೋಡೋದಾದ್ರೆ ರೆವಿನ್ಯೂ ಅನ್ನ ನಾರ್ಮಲೈಸ್ ಮಾಡಿದ್ರು ಅಂತ ಇನ್ಕೊಳ್ಳಿ. ಅವಾಗ ಏನಾಗ್ತಿತ್ತು, ಕಂಪನಿಯ ರೆವಿನ್ಯೂ ಗ್ರೋ ಆಗ್ತಿತ್ತು ಎಲ್ಲೋ ಒಂದ್ ಕಡೆ ಅಂತ ಇವ್ರು ಹೇಳೋದು. ಇನ್ನು ಈ ಕಂಪನಿ ಕರೆಂಟ್ ಫೈನಾನ್ಷಿಯಲ್ ಇಯರ್ಸ್ ಅಲ್ಲಿ ನೀವು ನೋಡೋದಾದ್ರೆ 2 ಮೈನ್ಸ್ ಇಂದ ರೆವಿನ್ಯೂನ ರಿಕವರಿ ಮಾಡ್ತಾ ಇದೀವಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮೈನ್ಸ್ ಓಪನ್ ಆಗೋದ್ರಿಂದ $120 million ನ ಈ ಒಂದು ಕಾಂಟಿಜೆಂಟ್ ಲಯಬಿಲಿಟಿ ಕೂಡ ಕ್ರಿಯೇಟ್ ಆಗ್ಬೋದು. ಮಾಲಿಕಾಪ್ನ 2ನೇ ಪ್ರಾಬ್ಲಮ್ ತುಂಬಾ ಹೈ ಡೆಟ್ ಲೋಡ್, ಜಾಸ್ತಿ ಸಾಲ ಇರೋದು. ಕಂಪನಿ ಹತ್ರ ಸುಮಾರು $1 billion ನ ಸಾಲ ಇದೆ. ಆದ್ರೆ ಟೆಗಾ ಇಂಡಸ್ಟ್ರೀಸ್ ನ ಮ್ಯಾನೇಜ್ಮೆಂಟ್ ಕಂಪನಿಯ ಒಂದು ಮಾಲಿಕಾಪ್ ಏನಿದೆ ಇದರ ಡೆಟ್ಸ್ ನಿಂದ ಪ್ರೊಟೆಕ್ಟೆಡ್ ಆಗಿರತ್ತೆ ಅಂತ ಹೇಳ್ತಿದ್ದಾರೆ. ಅಪೋಲೋ ಫಂಡ್ಸ್ ಕೂಡ ಈ ಡೀಲ್ ನಲ್ಲಿ ಮಾಲಿಕಾಪ್ಗೆ ಅಂದ್ರೆ ಈ ಪ್ರಿಫರ್ ಮಾಡುವಂತಹ ಈಕ್ವಿಟಿ ಮೂಲಕ $220 million ನ ಇನ್ಫ್ಯೂಸ್ ಮಾಡುತ್ತೆ. ಇದರಿಂದ ಅರ್ಥ ಆಗೋದೇನು, ಮಾಲಿಕಾಪ್ನ ಟೋಟಲ್ ಡೆಟ್ ಅಂದ್ರೆ ಸಾಲ ಅಂತ ಏನ್ ಹೇಳ್ತೀವಿ, ಆಕ್ವಿಸಿಷನ್ ನ ಫಸ್ಟ್ ಡೇ ಇಂದಾನೆ $780 million ರೆಡ್ಯೂಸ್ ಆಗತ್ತೆ. ಹಾಗೇನೆ ಕಂಪನಿ ಈ ಒಂದು ಮಾಲಿಕಾಪ್ನ ನಾನ್ ಕೋರ್ ಅಸೆಟ್ಸ್ ಅನ್ನ ಮಾನಿಟೈಸ್ ಮಾಡಬೇಕಾದ್ರೆ ಪ್ಲಾನ್ ಮಾಡ್ತಾ ಇದೀವಿ ಅಂತಾನೂ ಕೂಡ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಕಂಬೈನ್ಡ್ ಎಂಟಿಟಿಯ ಒಂದು ಲಿಕ್ವಿಡಿಟಿ ಪ್ರೊಟೆಕ್ಟ್ ಮಾಡ್ತಾ ಗ್ರೋತ್ ಸಪೋರ್ಟ್ ಮಾಡೋದಕ್ಕೆ ಬಂಡವಾಳ ಕೂಡ ಎಲ್ಲೋ ಒಂದ್ ಕಡೆ ಆಪ್ಟಿಮೈಸ್ ಮಾಡ್ಕೊಳ್ಬಹುದು. ಆಕ್ವಿಸಿಷನ್ ನಂತರ ಟೆಗಾ ಏನ್ ಮಾಡತ್ತೆ, ಮಾಲಿಕಾಪ್ನ ಅಂದ್ರೆ ಸಾಲ ಏನ್ ಮಾಡಿರ್ತಾರೆ ಆ ಒಂದು ಫೇಸ್ ನಲ್ಲಿ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತಾನೂ ಕೂಡ ತೋರಿಸ್ತಾರೆ. ಇನ್ನು ಕಂಪನಿ ಇದನ್ನ ಎಬಿಟಾ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀವಿ ಅನ್ನೋ ಒಂದು ಸ್ಟೇಜ್ ಅಲ್ಲೂ ಕೂಡ ಇದೆ. ಇನ್ನು ಮಾಲಿಕಾಪ್ನ ಈ ಒಂದು ಕರೆಂಟ್ ಎಬಿಟಾ ಮಾರ್ಜಿನ್ ನೀವು ನೋಡೋದಾದ್ರೆ 11.5 ರಿಂದ ಅಂದ್ರೆ 15% ಜಸ್ಟ್ 2 ವರ್ಷದಲ್ಲಿ ಹೆಚ್ಚಾಗಿರೋದನ್ನ ತೋರಿಸೋದು. ಇದನ್ನ 5 ವರ್ಷಗಳಲ್ಲಿ ನಾವು ನೋಡೋದಾದ್ರೆ 16 ರಿಂದ 17% ಹೆಚ್ಚುವಂತಹ ಟಾರ್ಗೆಟ್ ಕೂಡ ಇಟ್ಕೊಂಡಿದ್ದಾರೆ. ಓವರ್ ಆಲ್ ಕಂಪನಿ ಏನ್ ಮಾಡ್ತದೆ, $20 million ನ ಎಬಿಟಾ ಅಂದ್ರೆ ಲೆವೆಲ್ ಸೆನರ್ಜೀಸ್ ನ ಅನ್ಲಾಕ್ ಮಾಡೋದಕ್ಕೆ ಬಯಸ್ತಾ ಇದೆ. ಆಕ್ವಿಸಿಷನ್ ರೂಟ್ ಮೂಲಕ ಕಂಪನಿಗೆ ಬೆಟರ್ ಆಪರೇಷನ್ಸ್ ಮತ್ತೆ ಫಂಡಿಂಗ್ ಸೋರ್ಸ್ ಸಿಗಬಹುದು. ನೋಡಿ, ಈ ಎಲ್ಲಾ ಆಕ್ವಿಸಿಷನ್ ಮೂಲಕ ಈ ಕಂಪನಿಗೆ ಬೆಟರ್ ಆಪರೇಷನ್ಸ್ ಮತ್ತೆ ಫಂಡಿಂಗ್ ಸೋರ್ಸ್ ಖಂಡಿತವಾಗ್ಲೂ ಕೂಡ ಸಿಗಬಹುದು. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ, ಆದ್ರೆ ದಾರಿ ಮಾತ್ರ ತುಂಬಾ ಸುಗಮವಾಗಿದೆ. ಈ ಒಂದು ಡೀಟೇಲ್ಡ್ ಸ್ಟಡಿ ಕೇಳಾದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ, ಟೆಗಾ ಇಂಡಸ್ಟ್ರೀಸ್ ಇಂದ ಅಕ್ವೈರ್ ಆಗಿ ಮಾಲಿಕಾಪ್ ನ ಚಾಲೆಂಜಸ್ ಸಾಲ್ವ್ ಆಗತ್ತಾ ಅಥವಾ ಮಾಲಿಕಾಪ್ ಟೆಗಾ ಇಂಡಸ್ಟ್ರೀಸ್ಗೆ ಒಂದು ಡೆಡ್ ವೇಟ್ ಆಗ್ಬಿಡತ್ತಾ? ನಿಮ್ಮ ವ್ಯೂಸ್ ಮತ್ತೆ ಒಪಿನಿಯನ್ಸ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮಗೆ ಮುಂದಿನ ಈ ಒಂದು ಡೈಲಿ ಬ್ರೀಫ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.